54 ಇಂಟು 3 ಎಷ್ಟು ಅಂತ ಕೇಳಿದ್ರೆ ನೀವ್ ಹೆಂಗ್ ಕಂಡುಹಿಡ್ಬೇಕಂದ್ರ ಈ 33ಲೆ ಮಾಡ್ಬೇಕು. 33ಲೆ ಎಷ್ಟು 90. ಓಕೆ, ಅಥವಾ 3 ಮಾಡಿ 1 0 ಇಡಿ ಪ್ಲಸ್ 4 3 12. 90 ಪ್ಲಸ್ 12 ಎಷ್ಟಾಗತ್ತ 102 ಆಗುತ್ತೆ. ಸರಿನಾ? 44 ಇಂಟು 5 ಇದು 45ಲೆ 200, 4 5ಲೆ 20. ಸೊ 220 ಆಗುತ್ತೆ. 55 3ಲೆ 53ಲೆ 150, 5 3ಲೆ 15, 165. 33 5ಲೆ 35ಲೆ 150, 3 5ಲೆ 15, 165. ಓಕೆ, 52 6ಲೆ 56ಲೆ 300, 2 6ಲೆ 12, 312. ಸರಿ, ಬನ್ನಿ ಮೊದಲ ಪ್ರಶ್ನೆ ನೋಡೋಣ. ಮುಂದಿನ ಸರಣಿಯನ್ನ ಕಂಡುಹಿಡಿಯಿರಿ. ನಮಸ್ತೆ ಸರ್, ನಂದು ನಿನ್ನೆ ಎಕ್ಸಾಮ್ ಇತ್ತು ಸರ್. 40ಗೆ 35 ಮಾಡಿ ಬಂದೆ. A7 ಅವರೇ, ವೆರಿ ಗುಡ್. ಓಕೆ, ಪೋಲ್ ಕೊಡ್ಲಾ? ಬಂತು ನೋಡಿ ಪೋಲ್. ಓಕೆ, ಫಸ್ಟ್ ಇದನ್ನ ನೋಡೋಣ. ಫಸ್ಟ್ ಕೆಳಗಿದೆ, ಆಮೇಲೆ ಈ ಕಡೆ ಬಂತು, ನೆಕ್ಸ್ಟ್ ಮೇಲ್ ಬಂತು, ಫೋರ್ತ್ ಈ ಕಡೆ ಬರಬೇಕು. ಓಕೆ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಸೊ ಇದು ಆಗಲ್ಲ. ಈ ಮೂರಲ್ಲಿ ಯಾವ್ದಾದ್ರು ಒಂದು ಆಗತ್ತೆ. ಓಕೆ, ನೆಕ್ಸ್ಟ್ ಯಾವ್ದು ನೋಡೋಣ? ಇದನ್ನ ನೋಡೋಣ. ಫಸ್ಟ್ ಕೆಳ ಮುಖ ಇದೆ, ಆಮೇಲೆ ಇಲ್ಲಿ ಬಂತು, ಆಮೇಲೆ ಮೇಲ್ ಬಂತು, 4ನೇದು ಈ ಕಡೆ. ಸೊ ಇದೇನಿದೆಲ್ಲ ಇದು ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಸರಿ, ಇದನ್ನ ನೋಡೋಣ. ಬಲ ಇತ್ತು, ಇದು ನೋಡಿ ಈ ತರ. ಫಸ್ಟ್ ಬಲ ಇತ್ತು 1, ಆಮೇಲೆ ಕೆಳಗೆ ಬಂತು, ನೆಕ್ಸ್ಟ್ ಇಲ್ಲಿ ಬಂತು, ನೆಕ್ಸ್ಟ್ 4ನೇದು ಇಲ್ಲಿ ಬರುತ್ತೆ. ಹಾಗಾದ್ರೆ ಇದೇನು ಬಂದಿದೆ ಕೆಳಗೆ ಬಂದಿದೆ, ಅದಕ್ಕೆ ಇದು ರಾಂಗು. ಆಪ್ಷನ್ 4 ಏನಿದೆಲ್ಲ ಕರೆಕ್ಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ. ಎಷ್ಟು ವೃತ್ತ ಇದಾವೆ ಅಂತ ಹೇಳಿ?
ಇವೆಲ್ಲ ಕಾಮನ್ ಸೆನ್ಸ್ ಕ್ವಶನ್. ನವೋದಯ ಹುಡುಗರು ಇದನ್ನ ಈಸಿಯಾಗಿ ಸಾಲ್ವ್ ಮಾಡ್ತಾರೆ. ಕೊಡ್ಲಪ್ಪಲ್ನ ಬಂತು. ಡಮಾರ್ 1 2 3 4 5 6 ಈ ದೊಡ್ಡದು 7. ಸರಿ, ಇದ್ರಲ್ಲಿ 7 ಇದೆ ಅಂದ್ರೆ ಸೇಮ್ ಇದ್ರಲ್ಲೂ 7 ಇದೆ. ಓಕೆ, 21 ಅನ್ನೋರು ನೀವ್ ಏನ್ ಮಾಡಿದ್ರಿ ಗೊತ್ತಾ, ಇದನ್ನ 2 ಸತಿ ಎಣಿಸಿದ್ದೀರಾ 21 ಮಾಡಿದವರು. ಓಕೆ, ನೆಕ್ಸ್ಟ್ ಇದ್ರಲ್ಲಿ 1 2 3 4 5. ಸೊ 7 7 14 14 5 19. 21 ಹೆಂಗ್ ಬಂತು? ಇದನ್ನ ಈ ವೃತ್ತದಲ್ಲೂ ಎಣಿಸಿದಿರಾ, ಇದ್ರಲ್ಲೂ ಎಣಿಸಿದಾರೆ, 2 ಸತಿ ಎಣಿಸಿದಿರಾ, ಅದಕ್ಕೆ 21 ಬಂತು. ಬಟ್ ಆಕ್ಚುಲಿ 19. 59% ಅಷ್ಟೇ ಮಾಡಿದಿರಿ. ಇದ್ರ ಕನ್ನಡಿ ಪ್ರತಿಬಿಂಬ, ನೀವ್ ಇದನ್ನ ಹೋಗಿ ಚಿತ್ರನ ಕನ್ನಡಿ ಮುಂದಿಟ್ರೆ, ಇಲ್ಲಿ ಕನ್ನಡಿ ಇದೆ, ಕನ್ನಡಿ ಮುಂದಿಟ್ರೆ ಇದು ಯಾವ ತರ ಕಾಣುತ್ತೆ? ಕೊಡ್ಲಾ ಪೋಲ್ನ ಬಂತು ನೋಡಿ. ಕನ್ನಡಿ ಪ್ರತಿಬಿಂಬದಲ್ಲಿ ಏನಾಗುತ್ತೆ, ಎಡದಲ್ಲಿರೋದು ಬಲಕ್ ಬರುತ್ತೆ. ಓಕೆ, ಸರಿ, ಇದು ಎಡದಲ್ಲಿದೆ ಬಲಕ್ ಬರುತ್ತೆ, ಬಟ್ ಈ ಕಡೆ ಮುಖ ಮಾಡಿದ್ರೆ ಅದು ಈ ಕಡೆ ಮುಖ ಮಾಡುತ್ತೆ ನೋಡಿ, ಈ ತರ ಮುಖ ಮಾಡುತ್ತೆ. ನೆಕ್ಸ್ಟ್ ಎಡಕ್ಕಿರೋದು ಬಲಕ್ ಬರುತ್ತೆ, ಅದು ಒಳ ಮುಖ ಇದೆ, ಈ ತರ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಇಲ್ಲಿಂದ ಕನೆಕ್ಷನ್ ಏನಿದೆ ಅಲ್ಲ, ಇದು ಒಂದ್ ಗೆರೆ, ಇಲ್ಲಿ ಇದು ಒಂದ್ ಗೆರೆ. ಈ ತರ ಎಲ್ಲಿ ಬಂದಿದೆ? ಇಲ್ಲಿ ಬಂದಿಲ್ಲ, ಇಲ್ಲಿ ಬಂದಿಲ್ಲ, ಇಲ್ಲೂ ಬಂದಿಲ್ಲ. ಆಪ್ಷನ್ ಎ ಸರಿಯಾದ ಉತ್ತರ. ಅತಿ ಚಿಕ್ಕ ಕೋನ ಎಷ್ಟು? ಸರಿ, ಪೋಲ್ ಬಂತು ನೋಡಿ. ಒಂದು ಚತುರ್ಭುಜದಲ್ಲಿ ಟೋಟಲ್ 360 ಡಿಗ್ರಿ ಇರುತ್ತೆ. 1 2 3 4 ಟೋಟಲ್ 360 ಡಿಗ್ರಿ ಇರುತ್ತೆ. ಹಾಗಾದ್ರೆ ಇದರಲ್ಲಿ ಟೋಟಲ್ ಎಷ್ಟು ನೋಡಿ? 2 4 6 8. 2 4 6 6 6 12 12 8 20. ಸೊ ಟೋಟಲ್ 20 ಭಾಗ ಏನಿದೆ ಅಲ್ಲ, ಅದು 360 ಡಿಗ್ರಿ ಇದೆ.
ನಮಗೆ ಬೇಕಾಗಿದ್ದು ಅತಿ ಚಿಕ್ಕ ಯಾವುದು 2 ಭಾಗ. ಹಾಗಾದ್ರೆ 20 ಭಾಗ 360 ಆದ್ರೆ 2 ಭಾಗ 36 ಡಿಗ್ರಿ ಆಗಿರುತ್ತದೆ. ಓಕೆ, ಇದನ್ನ ಟ್ರೈ ಮಾಡಿ. ಓಕೆ, ಪೋಲ್ ಕೊಟ್ಟು ನೋಡಿ. ಟೋಟಲ್ 3 ಭಾಗ 4 ಭಾಗ 2 ಭಾಗ 6 ಭಾಗ 3 4 7 7 ಟೋಟಲ್ 15 ಭಾಗ. ಈ 15 ಭಾಗ ಟೋಟಲ್ ಏನಿದೆಲ್ಲ ಅದು 360 ಡಿಗ್ರಿ ಇದೆ. ಹಾಗಾದ್ರೆ ನಮಗೆ ಬೇಕಾಗಿದ್ದು ಅತಿ ದೊಡ್ಡ ಅಂದ್ರೆ 6 ಭಾಗ. 6 ಭಾಗ ಎಷ್ಟು? 15 2 30 ರೀ. ಇನ್ನೆಷ್ಟು ಉಳಿತು? 6 ಉಳಿತು, 60. 15 4 60. ಅದೇ ರೀತಿ ಇದಕ್ಕೆ 24 ಇಂಟು ಮಾಡಿ, 6 ಇಂಟು 24 144 ಡಿಗ್ರಿ ಆಗತ್ತೆ. ಟ್ರೈ ಮಾಡಿದನ. ಕೊಡ್ಲಾ? ಬಂತು ನೋಡಿ ಪೋಲ್. ಓಕೆ, ನಿಮ್ಗೆ ಏನು ಗೊತ್ತಿರಬೇಕು? ಒಂದು ಈಗ ನಾವು ದಿಕ್ಕುಗಳು ಎಣಿಸಿದ್ರೆ ಟೋಟಲ್ 8 ಭಾಗ ಇದೆ. ಇದನ್ನ ಪೂರ್ವ ಅಂತೀವಿ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ. ಓಕೆ, ಹಾಗಾದ್ರೆ ಒಂದೊಂದು ಭಾಗ ನೋಡೋಣ. ಇದನ್ನ 360 ಡಿಗ್ರಿ ಇರುತ್ತೆ. ಸೊ ನೀವು ಇದಿಷ್ಟೇ ತಗೊಂಡ್ರೆ 45 ಡಿಗ್ರಿ, ಇಂಥದ್ 2 ತಗೊಂಡ್ರೆ ಇದು 90 ಡಿಗ್ರಿ, ಇದೇ 3 ತಗೊಂಡ್ರೆ 135 ಡಿಗ್ರಿ, ಇಂಥದ 4 ಏನಾದ್ರೂ ಇದ್ರೆ 1 2 3 4 180 ಡಿಗ್ರಿ. 5 ಇತ್ತು ಅನ್ಕೊಳ್ಳಿ, 225 ಡಿಗ್ರಿ. ಈ ತರ 6 ಇದ್ರೆ 270, ಆಮೇಲೆ 315 ಈ ತರ ಆಗತ್ತೆ. ನೆಕ್ಸ್ಟ್ ನೆನ್ಪಿಡ್ಬೇಕಾಗಿದ್ದು, ಹಿಂಗ ನಿಮ್ ಬಲಕ್ಕೆ ತಿರುಗಿದ್ರೆ ಇದನ್ನ ಪ್ರದಕ್ಷಿಣೆ ಅಂತ ಹೇಳ್ತೀವಿ, ಕ್ಲಾಕ್ ವೈಸ್ ಡೈರೆಕ್ಷನ್. ಇದನ್ನ ಅಪ್ರದಕ್ಷಿಣೆ ಆಯ್ತಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಈ ತರ 1 2 3 4 5 ಭಾಗ, 45 5 ಭಾಗ. ಓಕೆ, ಸೊ ಟೋಟಲ್
8 ಭಾಗ. ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ. ಈಗ ಮುಖ ಮಾಡಿದ್ದು ದಕ್ಷಿಣಕ್ಕೆ. 225 ಅಂದ್ರೆ 45, 45, 90, 90, 135, 135, 180. ಇದು 225 ಡಿಗ್ರಿ ಪ್ರದಕ್ಷಿಣೆ. ನೋಡಿ ಇಲ್ಲಿದೆ, ಇಲ್ಲಿಂದ 220, 1, 2, 3, 4, 5. ನಂತರ 90 ಡಿಗ್ರಿ ಅಪ್ರದಕ್ಷಿಣೆ. ಅಪ್ರದಕ್ಷಿಣೆ 90 ಡಿಗ್ರಿ ಅಂದ್ರೆ ಇಲ್ಲಿ ಬರಬೇಕು. ಫಸ್ಟ್ ಇಲ್ಲಿದ್ದ, ಆಮೇಲೆ ಸೆಕೆಂಡ್ ಇಲ್ಲಿ ಈಶಾನ್ಯ ಎಂಬುದು, ನೆಕ್ಸ್ಟ್ ಥರ್ಡ್ ವಾಯುವ್ಯಕ್ಕೆ. ಹಾಗಾದ್ರೆ ಆನ್ಸರ್ ಏನಾಗುತ್ತೆ? ವಾಯುವ್ಯ. ಓಕೆ, ಇದನ್ನ ಟ್ರೈ ಮಾಡಿ. ಸರಿ, ಪೋಲ್ ಕೊಡ್ತಾ ಇದ್ದೀನಿ, ಬಂತು. ಸಚಿನ್, ಗಣಿತದಲ್ಲಿ 100ಕ್ಕೆ 70 ಹೋಗ್ತಾನೆ. 100ಕ್ಕೆ 70. ಅದೇ ವಿಜ್ಞಾನದಲ್ಲಿ 100ಕ್ಕೆ 60 ಹೋಗ್ತಾನೆ. ಓಕೆ, ಬಟ್ 70% ಅಂದ್ರೆ ನೋಡ್ರಿ, ಈಗ PUC-ದಲ್ಲಿ 70% ಬೇರೆ, ಯಾಕಂದ್ರೆ 620 ಇರುತ್ತೆ. SSLC-ದಲ್ಲೇ 70% ಬೇರೆ, ಅದು 625 ಇರುತ್ತೆ. ಅದಕ್ಕೆ ಅವನ್ ಏನಂತಾನೆ ಅಂದ್ರೆ, 2 ವಿಷಯಗಳು ಸಮಾನ ಗರಿಷ್ಠ ಅಂಕಗಳು, ಅಂದ್ರೆ ಟೋಟಲ್ ಎರಡರದ್ದು ಸೇಮ್ ಇದೆ. ಅಂದ್ರೆ ಹಾಗಾದ್ರೆ ನಾನು 2 ಸೇಮ್ PUC ಇದೆ ಅನ್ಕೊಂಡ್ಬಿಡ್ತೀನಿ. 2 PUC ಇದೆ ಅಂದ್ರೆ ನಾನು ಹೇಳೋ ಆಕ್ಚುಲಿ 100ಕ್ಕೆ 70 ಅದು ನಾವು ಕಂಡು ಹಿಡಿದ ಪರ್ಸೆಂಟೇಜ್ ಅಲ್ಲ, ಬಟ್ ಎಷ್ಟಿದೆ ಗೊತ್ತಿಲ್ಲ ನಮ್ಗೆ. 100ಕ್ಕೆ ಇಲ್ಲ, ಅದು 500ಕ್ಕೆ 600ಕ್ಕೆ ಟೋಟಲ್ ಎಷ್ಟಂತ ಗೊತ್ತಿಲ್ಲ, ಬಟ್ ಪರ್ಸೆಂಟೇಜ್ ಅಷ್ಟೇ ಹೇಳಿದಾನೆ. 100ಕ್ಕೆ 70, 100ಕ್ಕೆ 60 ಎರಡು ಸೇಮ್ ಇದೆ. ಹಾಗಾದ್ರೆ ಟೋಟಲ್ 200ಕ್ಕೆ ಟೋಟಲ್ ಕೂಡಿಸಿ 200ಕ್ಕೆ ಎಷ್ಟಾಗತ್ತೆ? 130. ಹಾಗಾದ್ರೆ 200ಕ್ಕೆ 130 ಆದ್ರೆ ಎಷ್ಟು ಪರ್ಸೆಂಟ್ ಆಗುತ್ತೆ? 200ಕ್ಕೆ 130 ಆದ್ರೆ 100ಕ್ಕೆ ಎಷ್ಟು? 200ಕ್ಕೆ 130 ಆದ್ರೆ 100ಕ್ಕೆ 65% ಆಗುತ್ತೆ. 200ಕ್ಕೆ 130 ಆದ್ರೆ 100ಕ್ಕೆ 65%. ಆಪ್ಷನ್ ಡಿ. ಸರಿ, ನೆಕ್ಸ್ಟ್ ಟ್ರೈ ಮಾಡಿ.
ಸರಿ, ಪೋಲ್ ಬಂತು ನೋಡಿ. ಓ ವೆರಿ ಗುಡ್. 100ಕ್ಕೆ 85 ತಗೊಂಡ್ರೆ ಇನ್ನೊಂದರಲ್ಲಿ 100ಕ್ಕೆ 71. ಹಾಗಾದ್ರೆ ಟೋಟಲ್ 200ಕ್ಕೆ 156. ಆದ್ರೆ ಶೇಕಡ ಬೇಕಾಗಿದೆ. ಶೇಕಡ ಅಂತ ಹೇಳಿದಾನೆ, ಪರ್ಸೆಂಟೇಜ್ 100ಕ್ಕೆ ಎಷ್ಟು? 100ಕ್ಕೆ 78% ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಸಮಯ ಮತ್ತು ಕೆಲಸದ ಮೇಲಿನ ಪ್ರಶ್ನೆ. ನಾಳೆ ಬೆಳಗ್ಗೆ 6 ಗಂಟೆಗೆ ನೋಡಿ, ಬೆಳಗ್ಗೆ 6 ಗಂಟೆಗೆ ಸಮಯ ಮತ್ತು ಕೆಲಸದ ಮೇಲೆ ಕ್ಲಾಸ್ ಇರುತ್ತೆ. ಸಮಯ ಮತ್ತು ಕೆಲಸ. ಓಕೆ, ಇದು ಅಂದ್ರೆ ನಾನು 1 ಅವರ್ದು 4 ಪಾರ್ಟ್ ಇತ್ತು, ಅದನ್ನ 2 ಅವರ್ದು 2 ಪಾರ್ಟ್ ಮಾಡಿದೆ ನೋಡಿ. 6 AM to 8 AM 2 hours. ಪ್ಲಸ್ ಕ್ಲಾಸ್ ಈ ಮಂತ್ ಎಂಡ್ ಅಲ್ಲಿ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತೀನಿ. 499 ಏನಿದೆ ಹೊಸ ಬ್ಯಾಚ್ ಈ ಮಂತ್ ಎಂಡ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಪೋಲ್ ಕೊಟ್ಟೆ. ಮುನ್ನೂರು ಪುರುಷರು 16 ದಿನ ಕೆಲಸ ಮಾಡಿ, 300 ಪುರುಷರು 16 ದಿನ ಕೆಲಸ ಮಾಡಿ ಒಂದು ಕೆಲಸವನ್ನು ಮುಗಿಸ್ತಾರೆ. 300 ಪುರುಷರು 16 ದಿನ ಆದ್ರೆ ಒಂದು ಕೆಲಸ ಮುಗಿಯುತ್ತೆ. ಹಾಗಾದ್ರೆ 15 ದಿನದಲ್ಲೇ ಮುಗಿಬೇಕು ಅಂದ್ರೆ ಎಷ್ಟು ಪುರುಷರ ಅವಶ್ಯಕತೆ ಇದೆ? ಈಗ ಕಾಲು ಭಾಗ ಅಂತ ಕೊಟ್ರೆ, ಕಾಲು ಭಾಗ ನೋಡಿ, ಕಾಲು ಭಾಗ ಪೂರ್ತಿ ಕೆಲಸ 4ರಲ್ಲಿ 4 ಭಾಗ ಇರುತ್ತೆ. ಓಕೆ, 4ರಲ್ಲಿ 4 ಇರುತ್ತೆ. ಬಟ್ ನಮ್ಗೆ ಕೇವಲ 1 ಭಾಗ ಅಷ್ಟೇ ಮಾಡ್ಬೇಕು. ಹಾಗಾದ್ರೆ ಪೂರ್ತಿ ಕೆಲಸ 300 ಜನ 16 ದಿನ ಕೆಲಸ ಮಾಡಿದ್ರೆ ಪೂರ್ತಿ ಕೆಲಸ 4ರಲ್ಲಿ 4 ಭಾಗ ಕೆಲಸ ಮುಗಿಸ್ತಾರೆ. 4ರಲ್ಲಿ 4 ಭಾಗ ಕೆಲಸ ಮುಗಿಸ್ತಾರೆ. ಅದೇ 15 ದಿನದಲ್ಲೇ ಮುಗಿಸ್ಬೇಕು. ಎಷ್ಟು? 1 ಭಾಗ. 1 ಭಾಗ ಕೆಲಸವನ್ನ 4ರಲ್ಲಿ 1 ಭಾಗ ಅಷ್ಟೇ ಮುಗಿಸ್ಬೇಕು. ಈ 4ರಲ್ಲಿ 1 ಭಾಗ ಅಷ್ಟೇ ಮುಗಿಸ್ಬೇಕು. ಅದು 15 ದಿನದಲ್ಲಿ ಮುಗಿಸ್ಬೇಕಂದ್ರೆ ಎಷ್ಟು ಜನ ಬೇಕಾಗ್ತಾರೆ? ಇದು ಮೇಲೆ ಕೆಳಗಿಂದ ಕಟ್ತಾ ಹೊಡಿಬಹುದು. 15 ಒಂದ್ಲೆ 15 ಎರಡ್ಲೆ 20. ಓಕೆ, ಅದೇ ರೀತಿ ಎಡ ಬಲ ಕಟ್ತಾ ಹೊಡಿಬಹುದು. ಮೇಲೆ ಕೆಳಗಿಂದ ಕಟ್ತಾ ಹೊಡಿಬಹುದು, ಎಡ ಬಲ ಕಟ್ತಾ ಹೊಡಿಬಹುದು. 4 4ಲೆ. ಹಾಗಾದ್ರೆ 24ಲೆ ಎಷ್ಟಾಗತ್ತೆ? 80 ಆಗತ್ತೆ. ಅರ್ಥ ಆಯ್ತು ಅಂದ್ರೆ ಟ್ರೂ ಕೊಡಿ.
ವೆರಿ ಗುಡ್. ಸರಿ, ನೀವೊಂದು ಟ್ರೈ ಮಾಡಿ. ಸ್ವಲ್ಪ ಇದರಲ್ಲಿ ಮಿಸ್ಟೇಕ್ ಆಗಿದೆ. ಹದಿನೈದು ದಿನ 20 ದಿನದಲ್ಲಿ ಮುಗಿಸ್ಬೇಕು. 1 ಓಪನ್ 5 ಕೆಲಸ. 500 ಜನ. ಕೊಡ್ಲಾ ಪೋಲ್ನ? ಬಂತು ನೋಡಿ, ಬಂತು 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 ಬಂತು. ಐದ್ನೂರು ಜನ 15 ದಿನ ಕೆಲಸ ಮಾಡಿದ್ರೆ ಫುಲ್ ಕೆಲಸ ಮುಗಿಸ್ತಾರೆ. 5ರಲ್ಲಿ 5 ಭಾಗ ಕೆಲಸ ಮುಗಿಸ್ತಾರೆ. ಅದೇ 20 ದಿನದಲ್ಲೇ ಮುಗಿಬೇಕು. 20 ದಿನದಲ್ಲೇ ಮುಗಿಬೇಕು. ಅದು ಎಷ್ಟು? 1 ಭಾಗ. 1 ಭಾಗ 20 ದಿನದಲ್ಲೇ ಮುಗಿಬೇಕು ಅಂದ್ರೆ ಎಷ್ಟು ಜನರ ಅವಶ್ಯಕತೆ ಇದೆ? 0 ಈ 0 ಕ್ಯಾನ್ಸಲ್. 2 1 2 25 5 1 5 3 ಹಾಗೆ 25 3 75 ಇದೆ ಆನ್ಸರ್. ಸರ್, ನಮ್ ಕಟ್ತಾ ಹೊಡೆದ ಸಮಸ್ಯೆ ಇದೆ ಸರ್. ನೀವು ಬೇಸಿಕ್ಸ್ ಕ್ಲಾಸ್ ಅನ್ನು ಪರ್ಫೆಕ್ಟ್ ಆಗ್ರಿ, ಅವಾಗ ಈ ಕ್ವಶನ್ಸ್ ಗಳನ್ನೆಲ್ಲ ಆನ್ಸರ್ ಮಾಡ್ಬೋದು. ಸೊ ಇವೆಲ್ಲ ಬರ್ಬೇಕ್ರಿ ನಿಮ್ಗೆ. ಓಕೆ, ನೆಕ್ಸ್ಟ್. ತುಂಬಾ ಸಿಂಪಲ್ ಟೈಪ್ ಇದು. ಓಕೆ, ಪೋಲ್ ಕೊಟ್ಟೆ ನೋಡಿ. ಮುಂಚೆನೂ ನಿಮ್ಗೆ ಮಿಶ್ರಣ ಕ್ಲಾಸ್ ಏನ್ ಹೇಳಿದಲ್ಲ, ಸೇಮ್ ಅದೇ ತರ. A 25, B 40. ಎರಡನ್ನ ಒಟ್ಟಾರೆ ಸೇರಿಸಿದಾಗ, ಓಕೆ, ಇದು 25 ಇದೆ, 40 ಸೇರಿಸಿದಾಗ ಸರಾಸರಿ 30 ಆಗುತ್ತೆ. ಅಂದ್ರೆ ಎರಡ್ರದ್ದು ಮಿಶ್ರಣ, ಎರಡ್ರದ್ದು ಮಿಕ್ಸ್ಚರ್ ನೋಡಿ. ಮಿಶ್ರಣ ಅಂತ ಬಂದ ತಕ್ಷಣ ಹಾಗಾದ್ರೆ ಇದ್ರ ಡಿಫ್ರೆನ್ಸ್ ಇಲ್ಲಿ ಬರ್ಕೊಳ್ಳಿ. 25 30 ವ್ಯತ್ಯಾಸ ಎಷ್ಟು? 5. ಅದೇ ರೀತಿ 40 30 ವ್ಯತ್ಯಾಸ ಎಷ್ಟು? 25. ಹಾಗಾದ್ರೆ ಈಗ ಅನುಪಾತ ನೀವು ತಗೋಬೇಕು. ಎ ದಲ್ಲಿ 25 ಭಾಗ ಇದ್ರೆ ಬಿ ದಲ್ಲಿ 5 ಭಾಗ ಇರುತ್ತೆ. ಈಗ ಕಟ್ತಾ ಹೊಡಿರಿ. 5 1 5 5 ಆನ್ಸರ್ ಇದು 5:1 ಆಗುತ್ತೆ. ಸಾರಿ 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 ಸಾರಿ
ಓಕೆ, ಇದು ಡಿಫ್ರೆನ್ಸ್ 10 ಬರುತ್ತಾ? 5 1 5 2. ಸೊ ಆನ್ಸರ್ 2:1 ಆಗುತ್ತೆ. ಸಾರಿ. ಇದ್ರ ಡಿಫ್ರೆನ್ಸ್ 5, ಇದ್ರ ಡಿಫ್ರೆನ್ಸ್ 10. 5 1 5 2 2:1. ಪೋಲ್ ಬಂತು ನೋಡಿ. A 38, B 56, ಸರಾಸರಿ 45. ಇದ್ರ ಡಿಫ್ರೆನ್ಸ್ ನೀವು ತಗೊಂಡಾಗ ಇದು 7 ಆಗತ್ತ, ಇದ್ರ ಡಿಫ್ರೆನ್ಸ್ 11 ಆಗತ್ತ. ಆನ್ಸರ್ 11:7. ನೆಕ್ಸ್ಟ್ ಕ್ವಶನ್, ಸರಾಸರಿ ಮೇಲಿನ ಪ್ರಶ್ನೆ. ಓಂಕಾರ್ ಅವ್ರೆ, ನಮಸ್ತೆ. 40th ಬ್ಯಾಚಾ? ಮುಗೀತಾ ನಿಮ್ದು? ಪೋಲ್ ಕೊಡ್ಲಾ? ಪೋಲ್ ಬಂತು. ಸರಾಸರಿ 23 ಇತ್ತು. ಓಕೆ, ಬಿಡಿ. ಒಂದ್ ಸಂಖ್ಯೆ 35 ಸೇರಿಸಿದರೆ ಇನ್ನೊಂದು 11 ಕಳೆದ್ರೆ, 35 ಸೇರಿಸಿದರೆ ಇನ್ನೊಂದು 11 ಕಳೆದ್ರೆ, 35 ಸೇರಿಸಿ 11 ಕಳೆದ್ರೆ 24 ಹೆಚ್ಚಾಗತ್ತ. ಓಕೆ, ಸರಾಸರಿ ಒಂದ್ ಸಂಖ್ಯೆ 35 ಕೂಡಿಸಿ 11 ಕಳೆದ್ರೆ 24 ಹೆಚ್ಚಾಗತ್ತ. ಅದೇ ರೀತಿ ಸರಾಸರಿ 23 ಇದ್ದಿದ್ದು 25 ಆಗತ್ತೆ. ಅಂದ್ರೆ
ಸರಾಸರಿ 2 ಹೆಚ್ಚಾಗತ್ತೆ. ಸರಾಸರಿ 2 ಅಂದ್ರೆ ಪ್ರತಿಯೊಂದು 2 ಹೆಚ್ಚಾಗತ್ತೆ, ಟೋಟಲ್ 24 ಹೆಚ್ಚಾಗತ್ತೆ. ಸರಾಸರಿ ಅಂದ್ರೆ ಪ್ರತಿಯೊಂದು 2, ಸರಾಸರಿಯಲ್ಲಿ 2 ಹೆಚ್ಚಾಯ್ತು, 23 ಇದ್ದಿದ್ದು 25, ಸರಾಸರಿಲಿ 2 ಹೆಚ್ಚಾಯ್ತು. ಬಟ್ ಆಕ್ಚುಲಿ ಸಂಖ್ಯೆಯಲ್ಲಿ 24 ಹೆಚ್ಚಾಯ್ತು. ಹಾಗಾದ್ರೆ ಸರಾಸರಿ ಅಂದ್ರೆ ಪ್ರತಿಯೊಂದು 2 ಹೆಚ್ಚಾದ್ರೆ ಟೋಟಲ್ 24 ಅಂದ್ರೆ ಎಷ್ಟು? ಪ್ರತಿಯೊಂದು 2 ಅಂದ್ರೆ 12 ಸಂಖ್ಯೆಗಳು ಇದಾವೆ. ಇಲ್ಲಿರುವ ಸಂಖ್ಯೆಗಳು 12. ಓಕೆನಾ? ಸರಿ, ಇದನ್ನ ಟ್ರೈ ಮಾಡಿ. ಸರಿ, ಪೋಲ್ ಬಂತು ನೋಡಿ. ಹ್ಮ್ 50 ಸೇರಿಸಿ 20 ಕಳೆದ್ರೆ 30 ಹೆಚ್ಚಾಗತ್ತೆ. ಅದೇ ಸರಾಸರಿ ಏನಾಗತ್ತೆ? ಸರಾಸರಿ ಕೇವಲ 1.5 ಹೆಚ್ಚಾಗತ್ತೆ. ಸರಾಸರಿ ಅಂದ್ರೆ ಪ್ರತಿಯೊಂದು 1.5, ಸರಾಸರಿ ಅಂದ್ರೇನೆ ಪ್ರತಿಯೊಂದು. ಆಯ್ತಾ? ಸರಾಸರಿ ಅಂದ್ರೆ ಪ್ರತಿಯೊಂದು 1.5 ಹೆಚ್ಚಾದ್ರೆ ಟೋಟಲ್ 30 ಹೆಚ್ಚಾಗತ್ತೆ. ಪ್ರತಿಯೊಂದು 1.5 ಹೆಚ್ಚಾದ್ರೆ ಟೋಟಲ್ 30 ಹೆಚ್ಚಾಗತ್ತೆ. ಅಂದ್ರೆ 15 2 30. ಬಟ್ 1.5 ಹಿಂಗ್ ಮಾಡ್ತಾ ಹೋದ್ರೆ 20 ಆಗತ್ತ. ಆಯ್ತಾ? ಸೊ ಆನ್ಸರ್ 1.5 ಎಷ್ಟಲ 20, 1.5 3, 1.5 3. ಹಂಗಾರೆ 1.5 2 ಇದ್ರೆ 3 ಆಗತ್ತೆ. ಹಂಗಾರೆ 20 ಇದ್ರೆ 30 ಆಗತ್ತೆ. ಸೊ 20 ಸಂಖ್ಯೆ. ಇಲ್ಲಿ ಅವನೇ ಹೇಳಿದಾನೆ 1.5 ಹೆಚ್ಚಾಗತ್ತ ಅಂತ. ನಮ್ಗೆ ಹಾಗಾದ್ರೆ 14 15 ಬೇಡ, ಅವನೇ ಕೊಟ್ಟಿದ್ದಾನೆ 1.5 ಹೆಚ್ಚು.
ಓಕೆ, ಪೋಲ್ ಕೊಡ್ತಾ ಇದೆ ನೋಡಿ, ಕೊಡ್ಲಾ? ಬಂತು. ಎ ಬಿಗೆ 10% ಲಾಭದಲ್ಲಿ ಮಾರ್ತಾನೆ. ಅಂದ್ರೆ ಎ ಹತ್ರ ಅದು 100 ರೂಪಾಯಿ ಬಂದ್ ಸಿಕ್ಕಿದ್ರೆ ಅವನು 10% ಲಾಭದಲ್ಲಿ ಅಂದ್ರೆ 110ಕ್ಕೆ ಮಾರ್ತಾನೆ. 10% ಅಂದ್ರೆ 10. ಇನ್ನ ಬಿ ಸಿಗೆ 20% ಲಾಭಕ್ಕೆ ಮಾರ್ತಾನೆ. ಹಾಗಾದ್ರೆ 110ಕ್ಕೆ 20% ಅಂದ್ರೆ ಎಷ್ಟು? 110ಕ್ಕೆ 10% ಅಂದ್ರೆ 11. 110ಕ್ಕೆ 10% 11 ಆದ್ರೆ 20% 22 ಆಗುತ್ತೆ. ಹಾಗಾದ್ರೆ ಇದು 132. ಈಗ ಪರ್ಸೆಂಟೇಜ್ ಅಲ್ಲಿ ಏದು 100%, ಬಿ ಇದು 110%, ಸಿ ಇದು 132%. ಬಟ್ ಸಿ ಯು ಸೈಕಲ್ ನ 264 ಪಾವತಿಸಿದ್ದಾರೆ. ಓಕೆ, ಹಾಗಾದ್ರೆ ಸಿ 132 ಏನ್ ಪರ್ಸೆಂಟ್ ಇದೆ ಅಲ್ಲ, ಅದೇ 264. ಇಲ್ಲ ಅಂದ್ರೆ ಹಿಂಗೆ ಬಿಟ್ಬಿಡಿ, ಇಲ್ಲೇ ಮ್ಯಾಚ್ ಮಾಡ್ಕೊಳ್ಳಿ. ಸಿದು 132 ಇರೋದು 264 ಆದ್ರೆ ಏದು 100 ಎಷ್ಟಾಗುತ್ತ? 132 2 ಇದು 102. 102 ಎಷ್ಟಾಗುತ್ತೆ? 200. ಆಪ್ಷನ್ ಎ. ಓಕೆ, ನೆಕ್ಸ್ಟ್. ಇಂಟು ಮಾಡಕ್ ಕಷ್ಟ ಆದ್ರೆ ಕಡ್ತಾ ಹೊಡಿರಿ ಒಂದ್ಸರಿ. ಓಕೆ, ಪೋಲ್ ಬರ್ತಾ ಇದೆ ನೋಡಿ. ಪೋಲ್ ಬಂತು 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 ಬಂತು. %20 ಲಾಭದಲ್ಲಿ ಎಯು ಬಿಗೆ ಮಾರ್ತಾನೆ. ಎದು 100 ಇದ್ರೆ ಬಿದು 120. ನೆಕ್ಸ್ಟ್ ಸಿದು 30%. 10% ಎಷ್ಟು? 12. 120ಕ್ಕೆ 10% 12. 12 12 12 36 ಆಗುತ್ತೆ. ಅಂದ್ರೆ ಇದು 156. ಸೊ ಸಿದು 156% ಏನಿದೆಲ್ಲ ಅದೇ 780. ಪರ್ಸೆಂಟೇಜ್ 100 ಲೆಕ್ಕದಲ್ಲಿ 156, ಬಟ್ ಆಕ್ಚುಲಿ ದುಡ್ಡಿನಲ್ಲಿ 780 ಆದ್ರೆ ಏದೆಷ್ಟಾಗುತ್ತೆ? ಓಕೆ, ಇದನ್ನ ಕಟ್ತಾ ಹೊಡಿರಿ. 2 7 8 2 50. ಸೊ ಇದು 78 10 50 10. ಸೊ 50 10 500 ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್.
ಓಕೆ, ಪೋಲ್ ಕೊಟ್ಟೆ ನೋಡಿ. ನೋಡಿ, 4 ಗಂಟೆ ಕ್ಲಾಸ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂದ್ರೆ, ನೀವ್ ಯಾವ್ದೋ ಕೆಲಸ ಮಾಡ್ರಿ, ನೀವು ನಿಮ್ ಬ್ರೈನಿಗೆ ಕೆಲಸ ಕೊಡ್ಬೇಕು. ಹಿಂಗ್ ಮಾಡು, ಹೀಗ್ ಮಾಡು, ಹೀಗ್ ಮಾಡು, ಹೀಗ್ ಮಾಡು, ಫುಲ್ ಆಕ್ಟಿವ್ ಇರ್ತಿರಲ್ಲ, ಅವಾಗ ಡೇ ಬೈ ಡೇ ನೀವು ಆಕ್ಟಿವ್ ಇರುವಂತ ಕೆಲಸ, ಮೈಂಡ್ ಕಂಪ್ಲೀಟ್ಲಿ ಆಕ್ಟಿವ್ ಇರುವಂತ ಕೆಲಸದ ಮಾಡ್ತಾ ಹೋದ್ರೆ ನಿಧಾನಕ್ಕೆ ನಿಮ್ಮ ಮೈಂಡ್ ಕೆಪಾಸಿಟಿ ಅಂದ್ರೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನೀವು ಸ್ಟ್ರಾಂಗ್ ಮೈಂಡ್ ಆಗ್ತೀರಿ. ಈಗ ಕೆಲವ್ರು ನೋಡ್ತೀನಿ, ನಾನು ಹೊಸದಾಗಿ ಬಂದಾಗ ವೀಕ್ ಮೈಂಡ್ ಇರ್ತಾರೆ, ಅಂದ್ರೆ ಮನಸ್ಸು ಅವ್ರ ಕಂಟ್ರೋಲ್ ಅಲ್ಲಿ ಇರಲ್ಲ, ಅವ್ರೇನೋ ಮಾಡ್ತಾರೆ, ಏನೇನೋ ಯೋಚನೆದಲ್ಲಿ ತೇಲಾಡ್ತಾ ಇರ್ತಾರೆ. ಬಟ್ ಈ 1 ಅವರ್ ನೀವು ಕ್ಲಾಸ್ ಇದ್ದಾಗ ಫುಲ್ ಆಕ್ಟಿವ್ ಇರ್ತಿರಲ್ಲ, ಹಿಂಗ್ ನೀವು ಮೈಂಡ್ನೇ ದರ 5 8 ಮತ್ತೆ ವಿಮಾನ 12 ಅನುಪಾತದಲ್ಲಿ ಇದೆ. ಈಗ ಸಂಖ್ಯೆ ಅಂತ ತಗೊಂಡಾಗ 3 4 5, ಹಾಗಾದ್ರೆ ವೆಚ್ಚ ಎಷ್ಟಾಗತ್ತೆ? ಇದು 5 3 15, 8 4 32, 12 5 60. ಸೊ ಟೋಟಲ್ ನೋಡಿ, ಇದು 5 ರೂಪಾಯಿ ಇದೆ, ಸುಮ್ನೆ 5 ರೂಪಾಯಿ, 5 ಆಕ್ಚುಲಿ 5 ರೂಪಾಯಿ ಅಲ್ಲ, ಅದು ಏನಂತಾರೆ ಅನುಪಾತ, ಭಾಗ ಅಷ್ಟೇ. 5 ರೂಪಾಯಿ ಇದ್ರೆ 3 ಜನ 15 ಆಗತ್ತೆ, 8 ದರ ಇದೆ 4 ಜನ 32, 12 ದರ ಇದೆ 5 ಜನ 60 ಆಗತ್ತೆ. ಟೋಟಲ್ ಎಷ್ಟು? 60 39 90 100 107 ಆಗತ್ತೆ. ಸೊ ಟೋಟಲ್ 107 ಇರೋದೆ 1,07,000 ಆದ್ರೆ ವಿಮಾನ ಎಷ್ಟು ಅಂತ ಕೇಳಿದಾನೆ. 107ಕ್ಕೆ 3 0 ಇಂಟು ಮಾಡ್ಬೇಕು, 60ಕ್ಕೆ 3 0 ಇಂಟು ಮಾಡಿದ್ರೆ 60,000 ಆಗುತ್ತೆ. ಆಪ್ಷನ್ ಬಿ 60,000 ಸರಿಯಾದ ಉತ್ತರ. ಓಕೆ, ಇದನ್ನ ಟ್ರೈ ಮಾಡಿ. ಪೋಲ್ ಬಂತು ನೋಡಿ. $84. ಓಕೆ, ರೈಲು 3 ಭಾಗ, ಬಸ್ 5 ಭಾಗ, ನೆಕ್ಸ್ಟ್ ವಿಮಾನ 11 ಭಾಗ. ಅವರು ಪ್ರಯಾಣಿಸಿದ ಪ್ರಯಾಣಿಕರ ಸಂಖ್ಯೆ 4 ಭಾಗ 3 3 4 12, 5 3 15, 11 2 22, 12 5 27 27, ಇದು 49 ಭಾಗ ಆಗತ್ತೆ. ಆ 49 ಭಾಗನೇ ಟೋಟಲ್ 98,000. 49 ಎಷ್ಟಲೇ ರೀ? 49 ಡಬಲ್ 98 ಇಂಟು 2,000. ನಮ್ಗೆ ಬೇಕಾಗಿದ್ದು ರೈಲು ಎಷ್ಟಿದೆ? 12 ಇಂಟು 2,000, 24,000 ಆಗತ್ತೆ.
ಓಕೆ ಸರಿ, ಇದು ರಕ್ತ ಸಂಬಂಧ ಮೇಲೆ ಒಂದು ಕ್ವಶನ್ ಇತ್ತು. ಅದೇ ರೀತಿ ಇದನ್ನ ಟ್ರೈ ಮಾಡ್ತೀರಾ? ಸಿಂಪಲ್ ಇದೆ, ಟ್ರೈ ಮಾಡಿ. ಅಮಿತ್ ಏನು SSC ಆರಾಮ್ ಜಾಬ್ ಆದ್ರೂ ಮತ್ ಕ್ಲಾಸ್ ಕೇಳತ್ತೆ, ಬಿಟ್ಟಿರಕ್ ಆಗಲ್ಲ. ವಿಜಯ್ ಮಲ್ಲಾಳ, ನೀನು ನಮ್ಮ ವಿದ್ಯಾರ್ಥಿಗಳು ನಮ್ಮ ಹೆಮ್ಮೆ. ಓಕೆ, ಪೋಲ್ ಬಂತು ನೋಡಿ, ಸಿಂಪಲ್ ಇದೆ. ಬಂತು. ಎಕ್ಸಾಮ್ ಅಲ್ಲಿ 1 ನಿಮಿಷದಲ್ಲಿ ಸಾಲ್ವ್ ಮಾಡ್ಬೇಕು. ಇವೆಲ್ಲ ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೋಬೇಕು. 63 ಮಿನಿ ಮತ್ತು ಟಿನಿ. ಮಿನಿದ 5 ಭಾಗ, ಟಿನಿದ 6 ಭಾಗ. 15 ವರ್ಷ ಆದ ನಂತರ ಅದು 8 ಭಾಗ 9 ಭಾಗ ಆಗುತ್ತೆ. ಈಗ ಭಾಗದಲ್ಲಿ ಎಷ್ಟು ಹೆಚ್ಚಳ? 3 ಭಾಗ ಹೆಚ್ಚಳ. ಇಲ್ಲಿ 3 ಭಾಗ ಹೆಚ್ಚಳ. ಹಾಗಾದ್ರೆ ಈ 3 ಭಾಗ ಹೆಚ್ಚಳ ಏನಿದೆಲ್ಲ ಅದೇ 15. ಆದ್ರೆ ಟಿನಿಯ ಪ್ರಸ್ತುತ ವಯಸ್ಸು, ಟಿನಿದು 6 ಭಾಗ. 6 ಭಾಗ ಎಷ್ಟಾಗತ್ತೆ? 3 5 15, 6 5 30. ಸರಿ, ಇನ್ನೊಂದು ಟ್ರೈ ಮಾಡಿ. KPTCL ಎಕ್ಸಾಮ್ ಅಲ್ಲೋ ಕೇಳಿದ್ದು. ಓಕೆ, ಪೋಲ್ ಬಂತು ನೋಡಿ. ಮೀನು ಮತ್ತು ವಿನಿ 3 ಭಾಗ 5 ಭಾಗ ಇದ್ದಿದ್ದು 7 ಭಾಗ 9 ಭಾಗ ಇರುತ್ತೆ. ಹಾಗಾದ್ರೆ ಎಷ್ಟು ವರ್ಷದ್ದು ಅಂತರ? 12 ವರ್ಷ. ಇಲ್ಲಿ 4 ಭಾಗ, ಇದು 4 ಭಾಗ. ಹಾಗಾದ್ರೆ 4 ಭಾಗ ಅಂತರನೇ 12 ವರ್ಷ. ಆದ್ರೆ ಮೀನು 3 ಭಾಗ ಎಷ್ಟಾಗತ್ತೆ? 4 3 12, 3 3 9. ಆನ್ಸರ್ 9 ವರ್ಷ